ರಾಜ್ಯದಲ್ಲಿ 23 ಲಕ್ಷ ಪಿಂಚಣಿದಾರರನ್ನ ಪಿಂಚಣಿ ಯೋಜನೆಯಿಂದ ಹೊರಹಾಕುವಂತಹ ಎಲ್ಲ ಕೆಲಸ ಕಾರ್ಯ ನಡೀತಾ ಇದೆ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಗಿಂತನೂ ಕೂಡ ಹೆಚ್ಚಿನ ಸಂಖ್ಯೆ ಈ ಪಿಂಚಣಿ ಯೋಜನೆಯಲ್ಲಿ ಫಲಾನುಭವಿಗಳದಿದೆ. ಅದಕ್ಕಾಗಿ ಮೇನ್ ಟಾರ್ಗೆಟ್ ಸರ್ಕಾರದ್ದು ಪಿಂಚಣಿ ಯೋಜನೆ. ನೀವು 60 ವರ್ಷ ಮೇಲ್ಪಟ್ಟಿದ್ದೀರಾ, ಒಟ್ಟಾರೆಯಾಗಿ ಹಿರಿಯ ನಾಗರಿಕರಿದ್ದೀರಾ, ನೀವು ಮಹಿಳೆಯರಾಗಿರ್ಲಿ ಪುರುಷರಾಗಿರ್ಲಿ, ಜೊತೆಗೆ ಅಂಗವಿಕಲರಾಗಿರ್ಲಿ ಅಥವಾ ವಿಧವಾ ಮಹಿಳೆಯರಾಗಿರ್ಲಿ, ಪ್ರತಿಯೊಬ್ಬ ಪಿಂಚಣಿದಾರದ್ದು ಕೂಡ ವೆರಿಫಿಕೇಶನ್ ಪರಿಷ್ಕರಣೆ ನಡೀತಾ ಇದೆ. ಇದರಲ್ಲಿ ಸಂಖ್ಯೆ ಬಂದಿರತಕ್ಕಂಥದ್ದು ಅಂದ್ರೆ ಅನುಮಾನ ಬಂದಿರತಕ್ಕಂಥದ್ದು ಟೋಟಲ್ 23 ಲಕ್ಷದ 30,000 ಮಹಿಳೆಯರ ಹಾಗೂ ಪುರುಷರ ಮೇಲೆ. ಇಲ್ಲಿ ಪುರುಷರು ಕೂಡ ಬರ್ತಾರೆ, ಮಹಿಳೆಯರು ಕೂಡ ಬರ್ತಾರೆ. ಹಿರಿಯ ನಾಗರಿಕರಲ್ಲಿ ಮಹಿಳೆಯರು ಕೂಡ ಬರ್ತಾರೆ, ಪುರುಷರು ಕೂಡ ಬರ್ತಾರೆ. ವಿಧವಾ ಮಹಿಳೆಯರಲ್ಲಿ ಮಹಿಳೆಯರು ಮಾತ್ರ, ಜೊತೆಗೆ ಅಂಗವಿಕಲರಲ್ಲಿ ಪುರುಷರು ಮತ್ತು ಮಹಿಳೆಯರು. ಸೊ ಎಲ್ಲರ ಮೇಲೆ ಅನುಮಾನ ಬಂದಿದೆ. ಟೋಟಲ್ 23 ಲಕ್ಷ ಫಲಾನುಭವಿಗಳ ಮೇಲೆ ಇಲ್ಲಿ ಅನುಮಾನ ಬಂದಿರತಕ್ಕಂಥದ್ದು. ಅದರ ಪೈಕಿ ಈಗ ಎಷ್ಟು ಜನರನ್ನ ತೆಗೆದಾಕಿದ್ದಾರೆ ಮತ್ತು ಎಷ್ಟು ಜನರನ್ನ ತೆಗೆದಾಕುವಂತಹ ಸಾಧ್ಯತೆ ಇದೆ, ಯಾಕೆ ತೆಗೆದಾಕ್ತಾ ಇದ್ದಾರೆ, ಕಾರಣ ಏನು, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಆ ಒಂದು ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಕೂಡ ಆಗಿದ್ರೆ ನಿಮಗೂ ಕೂಡ ಇನ್ಮೇಲಿಂದ ಪಿಂಚಣಿ ಬರ್ತಾ ಇಲ್ಲ. ಜೊತೆಗೆ ಈಗಾಗಲೇ ಕೆಲವೊಂದಿಷ್ಟು ತಿಂಗಳಿನಿಂದ ಪಿಂಚಣಿ ನಿಂತು ಹೋಗಿದ್ರೆ ಅದು ನೀವೇ ಈ ಲಿಸ್ಟ್ ನಲ್ಲಿ ಇದೀರಾ ಅಂತ ಅರ್ಥ. ಅದಕ್ಕಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಮಾಹಿತಿಯನ್ನ ಅರ್ಥ ಮಾಡ್ಕೊಳ್ಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಈ ವಿಷಯಕ್ಕೆ ನಾವು ಬಂದ್ಬಿಡೋಣ. ನಾನು ಬೇರೆ ಏನ್ ಹೇಳೋದಿಲ್ಲ, ನಿಮ್ಗೆ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ. ಸ್ನೇಹಿತರೆ, ರಾಜ್ಯದಲ್ಲಿ 23 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳ ಮೇಲೆ ಸರ್ಕಾರ ಅನುಮಾನ ಪಡ್ತಾ ಇದೆ. ಇವರು ಮೃತಪಟ್ಟಿದ್ದಾರ ಅಥವಾ ಇವರು ಈ ಯೋಜನೆಗೆ ಅರ್ಹರಿದ್ದಾರ, ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಅರ್ಜಿಯನ್ನ ಸಲ್ಲಿಸಿದಾರ, ಇವರು GST ಫೇರ್, ಇನ್ಕಮ್ ಟ್ಯಾಕ್ಸ್ ಫೇರ್ ಇದ್ದಾರೆ ಆದ್ರೂ ಸಹಿತ ಅರ್ಜಿಯನ್ನ ಸಲ್ಲಿಸಿದಾರ, ಶ್ರೀಮಂತರಿದ್ದಾರೆ ಆದ್ರೂ ಸಹಿತ ದುಡ್ಡು ಪಡ್ಕೊಳ್ತಾ ಇದ್ದಾರ, ಇದ್ರೆಲ್ಲದರ ಬಗ್ಗೆ ಮಾಹಿತಿಯನ್ನ ನಿಮ್ ಮುಂದೆ ಹಂಚ್ತಾ ಹೋಗ್ತೀನಿ. ಸೊ ಎಲ್ಲವನ್ನೂ ಕೂಡ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಮುಖ್ಯವಾಗಿ ಈ ಯೋಜನೆಯಲ್ಲಿ ಮೃತಪಟ್ಟವರೇ ಟಾರ್ಗೆಟ್ ಆಗಿದೆ ಈಗ ಸರ್ಕಾರಕ್ಕೆ. ಗೃಹಲಕ್ಷ್ಮಿಯಲ್ಲಿ ಕೂಡ ಗಮನಿಸಿರಬಹುದು, ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಆದ ಮೇಲೆ ನಿಮಗೆ ಬಯೋಮೆಟ್ರಿಕ್ ಕೂಡ ಮಾಡ್ಲಿಕ್ಕೆ ಹೇಳಿದ್ರು. ಯಾಕಂದ್ರೆ ಡಾಕ್ಯುಮೆಂಟ್ಸ್ ನಿಮ್ಮ ಮನೆಯಲ್ಲಿದ್ದವರು ಯಾರು ಬೇಕಾದ್ರೂ ಹೋಗಿ ಕೊಡ್ತೀರಿ, ಆದ್ರೆ ಬಯೋಮೆಟ್ರಿಕ್ ಬದುಕಿದ್ರೆ ಮಾತ್ರ ತಂಬನ್ನ ಕೊಡ್ಲಿಕ್ಕೆ ಸಾಧ್ಯ. ಆ ಮುಖ್ಯಸ್ಥನೇ ಬಂದು ಇಲ್ಲಿ ತಂಬನ್ನ ಕೊಡಬೇಕು. ಅವ್ರೇನೇ ಇರ್ಲಿ, ಅವರಿಗೆ ವಯಸ್ಸಾಗಿರ್ಲಿ ಅಥವಾ ಅಂಗವಿಕಲರಿರ್ಲಿ, ಯಾರೇ ಇದ್ರು ದುಡ್ಡು ಬೇಕಂದ್ರೆ ಈ ಯೋಜನೆಯ ಲಾಭವನ್ನ ಪಡ್ಕೊಳ್ಬೇಕಂದ್ರೆ ಬಂದು ತಂಬು ಕೊಡಬೇಕು ಅಷ್ಟೇ. ಸೊ ಈ ರೂಲ್ಸ್ ನ ಪ್ರಕಾರ ಸರ್ಕಾರ ನಡೀತಾ ಇದೆ. ಜೊತೆಗೆ ಈಗ ಪಿಂಚಣಿ ಯೋಜನೆಯಲ್ಲಿಯೂ ಕೂಡ ಬಯೋಮೆಟ್ರಿಕ್ ಮಾಡಿಸಲಾಗ್ತಾ ಇದೆ ಅಂತ ನಿಮ್ಮ ಪ್ರಶ್ನೆ ಇದ್ರೆ ಸದ್ಯಕ್ಕೆ ಇಲ್ಲ, ಮುಂದಿನ ದಿನಗಳಲ್ಲಿ ಬರುತ್ತೆ. ಮೊದಲು ಗೃಹಲಕ್ಷ್ಮಿ ಕ್ಲಿಯರ್ ಮಾಡ್ತಾರೆ, ಗೃಹಜ್ಯೋತಿ ಕ್ಲಿಯರ್ ಮಾಡ್ತಾರೆ, ತದನಂತರ ಈ ಒಂದು ಫಲಾನುಭವಿಗಳು ಪಿಂಚಣಿ ಯೋಜನೆಯ ಫಲಾನುಭವಿಗಳ ಹತ್ರ ಬರ್ತಾರೆ. ಆದ್ರೆ ವೆರಿಫಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಅದರಲ್ಲಿ 23 ಲಕ್ಷ ಒಂದು ಜನರ ಮೇಲೆ ಅನುಮಾನ ಬಂದಿದೆ. ಅದರಲ್ಲಿ ಈಗ ತೆಗೆದಾಕಿರುವಂತಹ ಸಂಖ್ಯೆ ಎಷ್ಟು, ಈಗಾಗಲೇ ರದ್ದು ಮಾಡಿದ್ದಾರೆ ಇವರೆಲ್ಲರನ್ನು ಕೂಡ. ಎಷ್ಟಪ್ಪ ಅಂದ್ರೆ 91,152 ಅನರ್ಹ ಫಲಾನುಭವಿಗಳನ್ನ ತೆಗೆದಾಕಲಾಗಿದೆ. ನಿಮ್ಗೆ ಸೈಡ್ ಒಂದು ಲಿಸ್ಟ್ ಕಾಣ್ತಾ ಇರಬಹುದು, ಮಾಹಿತಿ ನಿಮಗೆ ನ್ಯೂಸ್ ನಲ್ಲಿ ಬಂದಿರತಕ್ಕಂಥದ್ದು ಕೂಡ ತಿಳಿಸ್ತಾ ಇದ್ದೀನಿ, ನಿಮ್ಗೆ ತೋರಿಸ್ತಾ ಇದ್ದೀನಿ, ಲೈವ್ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ನಿಮಗೆ. 23 ಲಕ್ಷ ಜನರಲ್ಲಿ 91,152 ಜನರನ್ನ ತೆಗೆದಾಕಿದ್ದಾರೆ. ಇವರೆಲ್ಲರೂ ಕೂಡ ನಕಲಿ ದಾಖಲಾತಿಗಳನ್ನ ಕೊಟ್ಟು ಅರ್ಜಿ ಸಲ್ಲಿಸಿರ್ತಕ್ಕಂಥವರು. ಜೊತೆಗೆ ಮೃತಪಟ್ಟವರ ಹೆಸರನ್ನ ಈಗ ತಾನೇ ಲಿಸ್ಟ್ ನಿಂದ ತೆಗೆದಾಕುವಂತಹ ಕೆಲಸ ನಡೀತಾ ಇದೆ. ಹತ್ತತ್ರ ಈ 23 ಲಕ್ಷದಲ್ಲಿ ಜನರಲ್ಲಿ ಅನುಮಾನ ಬಂದಂತವರೇ 23 ಲಕ್ಷ. ಅದರಲ್ಲಿ 18 ಲಕ್ಷ ಟಾರ್ಗೆಟ್ ಇದೆ ಅಂತೆ. ಅಂದಾಜಿನ ಪ್ರಕಾರ 18 ಲಕ್ಷ ಫಲಾನುಭವಿಗಳನ್ನ ಈ ಯೋಜನೆಯಿಂದ ಕಂಪ್ಲೀಟ್ ಆಗಿ ತೆಗೆದಾಕುವಂತಹ ಒಂದು ಕಾರ್ಯ ನಡೀತಾ ಇದೆ ಅಂತೆ. ಅದರಲ್ಲಿ ಮೃತಪಟ್ಟವರು ಬಂದ್ರು ಅಂದ್ರೆ ಈಗಾಗಲೇ ನೀವು ಗಮನಿಸಿರಬಹುದು, ಗೃಹಲಕ್ಷ್ಮಿಯಲ್ಲಿ ಕೂಡ ಮೃತಪಟ್ಟವರು ಲಕ್ಷಾಂತರ ಜನ ಇದ್ರು. ಅಲ್ಲಿ ಸ್ವಲ್ಪ 1,24,00,000 ಸಂಖ್ಯೆ ಅಷ್ಟೇ ಇದೆ. ಆದ್ರೆ ಈ ಪಿಂಚಣಿ ಯೋಜನೆಯಲ್ಲಿ ಇನ್ನೂ ಹೆಚ್ಚಿನ ಫಲಾನುಭವಿಗಳು ಈ ಯೋಜನೆಯಲ್ಲಿ ಲಾಭವನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ಅಂತದ್ರಲ್ಲಿ ಸ್ನೇಹಿತರೆ, 23 ಲಕ್ಷ ಜನರ ಮೇಲೆ ಅನುಮಾನ, 91,152 ಜನರನ್ನ ತೆಗೆದಾಕಿರೋದು, 18 ಲಕ್ಷ ಟಾರ್ಗೆಟ್ ಸರ್ಕಾರದಿದೆ. ಹಾಗಾಗಿ ಇಲ್ಲಿ ಎಲ್ಲರನ್ನು ಕೂಡ ತೆಗೆದಾಕುವಂತಹ ಚಾನ್ಸಸ್ ಕೂಡ ಇದೆ. ಎಲ್ಲರಂದ್ರೂ ಅರ್ಹತೆ ಹೊಂದಿದಂತವ್ರು ಇರ್ತಾರೆ, ಯಾರು ಅರ್ಹತೆ ಹೊಂದಿರೋದಿಲ್ಲ ಅವ್ರನ್ನ ತೆಗೆದಾಕ್ತಾರೆ. ಮತ್ತು ಅನುಮಾನ ಬರುತ್ತೆ ನಿಮ್ಮ ಮೇಲೆ, ನೀವು ಬದುಕಿರ್ತೀರಿ, ಬಹಳ ವರ್ಷದಿಂದ ಓಟ್ ಹಾಕಿರೋದಿಲ್ಲ ಅಂತವರ ಮೇಲೂ ಕೂಡ ಅನುಮಾನ ಬರುತ್ತೆ. ಯಾಕಂದ್ರೆ ಬದುಕಿದ್ರೆ ಓಟ್ ಹಾಕಿ ಬರ್ತಾರೆ, ಅಂತವ್ರದ್ದೇನು ಅನುಮಾನ ಪಡೋದಿಲ್ಲ. ಓಟನ್ನ ಬಹಳ ದಿವಸವಾಗಿ ಹಾಕಿರೋದಿಲ್ಲ
ಅದಕ್ಕಾಗಿ ಇವರು ಮೃತಪಟ್ಟಿದ್ದಾರಾ ಅಥವಾ ಬದುಕಿದ್ದಾರಾ ಈ ರೀತಿ ಅನುಮಾನ ಬರ್ತಾ ಇದೆ. SIR ಪ್ರಕ್ರಿಯೆಯಿಂದನೂ ಕೂಡ ಸರ್ಕಾರ ಮಾಹಿತಿಯನ್ನ ತೆಗೆದುಕೊಳ್ತಾ ಇದೆ. ಇದರ ಆಧಾರದ ಮೇಲೆ ನೀವು ಬದುಕಿದ್ದೀರಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡಿ ಫೈನಲಿ ಬಯೋಮೆಟ್ರಿಕ್ ಕೂಡ ಮಾಡಿಸ್ತಾರಂತೆ. ಆ ಬಯೋಮೆಟ್ರಿಕ್ ನಲ್ಲಂತೂ ಖಂಡಿತವಾಗ್ಲೂ ಗೊತ್ತಾಗತ್ತೆ ಮೃತಪಟ್ಟವರು ಯಾರು, ಈಗ ಅರ್ಹತೆ ಹೊಂದಿದಂತವರು ಯಾರು. ಈಗ ಮುಖ್ಯವಾಗಿ ಸರ್ಕಾರದ ಏನಪ್ಪಾ ಅಂದ್ರೆ ಯಾರು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಅರ್ಜಿ ಸಲ್ಲಿಸಿದ್ದಾರೆ, ಶ್ರೀಮಂತರಿದ್ದಾರೆ, ಅವರನ್ನ ತೆಗೆದಾಕ್ತಾ ಇದೆ. ಅದಾದ ಬಳಿಕ ಈಗ ಮೃತಪಟ್ಟವರ ಸಂಖ್ಯೆಗೆ ಬರುತ್ತೆ. ಯಾಕಂದ್ರೆ ಬಯೋಮೆಟ್ರಿಕ್ ನಲ್ಲಿ ಮೃತಪಟ್ಟವರು ಸಿಕ್ಕಾಕೊಳ್ತಾರೆ 100%. ಅದಕ್ಕಾಗಿ ಮುಖ್ಯವಾಗಿ ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದಂತವ್ರನ್ನ ಕಂಡು ಹಿಡಿಯಲಾಗ್ತಾ ಇದೆ. ಅದರಲ್ಲಿ ನೀವು ಅನುಮಾನ ಬಂದು ನಿಮ್ಮನ್ನು ಕೂಡ ತೆಗೆದಾಕಿರ್ತಾರೆ. ನೀವು ಅರ್ಹತೆ ಹೊಂದಿರ್ತೀರಿ, ಎಲ್ಲ ಎಲಿಜಿಬಿಲಿಟಿನ ಹೊಂದಿರ್ತೀರಿ, ಓಕೆ, ಆದ್ರೂ ಸಹಿತ ನಿಮ್ಮ ಮೇಲೆ ಅನುಮಾನ ಬಂದ್ರು ಸಹಿತ ನಿಮ್ಮನ್ನ ತೆಗೆದಾಕಿರ್ತಾರೆ. ಒಂದು ವೇಳೆ ಆ ರೀತಿ ಆಗಿದ್ರೆ ಒಂದು ಸೊಲ್ಯೂಷನ್ ಇದೆ, ಅದನ್ನ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಮ ಒಂದು ನಿಮ್ಮ ಲೈಫ್ ಸರ್ಟಿಫಿಕೇಟ್, ಜೀವಿತ ಪ್ರಮಾಣ ಪತ್ರ ಅಂತ ಕರಿತೀವಿ. ಆ ಲೈಫ್ ಸರ್ಟಿಫಿಕೇಟ್ ಅನ್ನ ನೀವು ಈ ಯೋಜನೆಗೆ ಯಾವ ಬ್ಯಾಂಕ್ ಅಕೌಂಟ್ ಅನ್ನ ಲಿಂಕ್ ಮಾಡಿಸಿರ್ತೀರಿ ಆ ಬ್ಯಾಂಕ್ಗೆ ಹೋಗಿ ಸಬ್ಮಿಟ್ ಮಾಡ್ಬೇಕಷ್ಟೇ. ಆ ಬ್ಯಾಂಕ್ಗೆ ಹೋಗಿ ಸಬ್ಮಿಟ್ ಮಾಡಿದ್ರೆ ಸಾಕು, ನಿಮಗೆ ಎಂದಿನಂತೆ ಮತ್ತೆ ದುಡ್ಡು ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗತ್ತೆ. ನೀವು ಅರ್ಹತೆ ಹೊಂದಿದ್ದೀರಿ ಅಂತ ಸರ್ಕಾರಕ್ಕೆ ಕನ್ಫರ್ಮ್ ಆಗತ್ತೆ. ಅಂದ್ರೆ ನೀವು ಬದುಕಿದಿರಿ ಮತ್ತು ನೀವು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿಲ್ಲ, ನೀವು ಅರ್ಹತೆ ಹೊಂದಿದಿರಿ ಎನ್ನುವಂತಹದ್ದು ಸರ್ಕಾರಕ್ಕೆ ಇನ್ಫಾರ್ಮೇಶನ್ ಆಗುತ್ತೆ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮೇಲಧಿಕಾರಿಗಳಿಗೆ ಇನ್ಫಾರ್ಮೇಶನ್ ಕಳಿಸಿ ಮತ್ತೆ ನಿಮಗೆ ಪಿಂಚಣಿ ಜಮಾ ಆಗುವ ಹಾಗೆ ಮಾಡ್ಕೊಡ್ತಾರೆ. ಇದನ್ನ ಯಾರು ಮಾಡ್ಬೇಕಂದ್ರೆ 3-4 ತಿಂಗಳಿನಿಂದ ಪಿಂಚಣಿ ಜಮಾ ಆಗಿಲ್ಲ, ಕೇವಲ 1 ತಿಂಗಳದ ಅಥವಾ 2 ತಿಂಗಳದ ಪಿಂಚಣಿ ಜಮಾ ಆಗಿಲ್ಲ ಅಂದ್ರೆ ವರಿ ಮಾಡ್ಕೊಳ್ಬೇಡಿ. ಸರ್ಕಾರವೇ ಖುದ್ದಾಗಿ 1 ಅಥವಾ 2 ತಿಂಗಳ ದುಡ್ಡು ಕೊಡ್ತಾ ಇಲ್ಲ, ಈ ರೀತಿ ಡಿಲೇ ಮಾಡ್ತಾ ಬರ್ತಾ ಇದೆ. ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ನಿಮ್ಗೆ ಗೊತ್ತಿದೆ. ಇನ್ನು 3-4 ತಿಂಗಳಿನಿಂದ ದುಡ್ಡು ಬಂದಿಲ್ಲ ನೋಡಿ, ಅವರು ಇದನ್ನ ಮಾಡಿ ನಿಮಗೆ ಮತ್ತೆ ದುಡ್ಡು ಜಮಾ ಆಗತ್ತೆ. ಸೊ ಬೇಕಾದ್ರೆ ನೀವು ಬ್ಯಾಂಕ್ ನಲ್ಲಿ ಹೋಗಿ, ನೀವು ಯಾವ ಬ್ಯಾಂಕ್ ಅಕೌಂಟ್ ಇದೆ ಅವ್ರಿಗೆ ಹೋಗಿ ಅಧಿಕಾರಿಗಳಿಗೆ ಕೇಳಬಹುದು. ಅವರೇ ಹೇಳ್ತಾರೆ ಲ್ಯಾಬ್ ಸರ್ಟಿಫಿಕೇಟ್ ತಗೊಂಡ್ ಬನ್ರಪ್ಪ, ನಿಮಗೆ ಮತ್ತೆ ನಾವು ದುಡ್ಡು ಜಮಾ ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕಾಗಿ ತೆಗೆದುಕೊಂಡು ಹೋಗಿ ಇದನ್ನ ಸಬ್ಮಿಟ್ ಮಾಡಿ ಸಾಕು, ನಿಮಗೆ ದುಡ್ಡು ಜಮಾ ಆಗತ್ತೆ. ಇನ್ನು ಮೃತಪಟ್ಟವರ ಲಿಸ್ಟ್ ಇನ್ನೂ ಕೂಡ ಹೆಚ್ಚಾಗಿ ಸಿಗ್ತಾ ಇದೆ. ಅದಕ್ಕಾಗಿ ಲಕ್ಷಾಂತರ ಫಲಾನುಭವಿಗಳನ್ನ ತೆಗೆದಾಕುವಂತಹ ನಿರೀಕ್ಷೆ ಸರ್ಕಾರದಿದೆ. ಎಷ್ಟು ಜನರನ್ನ ತೆಗೆದಾಕ್ತಾರೋ ಅಷ್ಟು ಸರ್ಕಾರಕ್ಕೆ ದುಡ್ಡು ಉಳಿಯುತ್ತೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ 100 ಕೋಟಿ ಗಟ್ಟಲೆ ನಷ್ಟ ಆಗ್ತಾ ಇತ್ತು. ಅದನ್ನೆಲ್ಲವೂ ಕೂಡ ತಪ್ಪಿಸುವಂತಹ ಕೆಲಸ ಸರ್ಕಾರ ಮಾಡ್ತಾ ಇದೆ. ಒಂದೇ ಒಳ್ಳೆಯ ಕೆಲಸನೇ ಇದು. ಯಾಕಂದ್ರೆ ವೆರಿಫಿಕೇಶನ್ ಯಾವಾಗ್ಲೂ ಮಾಡ್ಬೇಕಾಗಿತ್ತು, ಆದ್ರೆ ಈಗ ಮಾಡ್ತಾ ಇದೆ. ಯಾವಾಗ ಸರ್ಕಾರಕ್ಕೆ ದುಡ್ಡಿನ ಕೊರತೆ ಬೀಳ್ತಾ ಇತ್ತೋ, ಸಾಲ ಆಗ್ತಾ ಇತ್ತೋ, ಇದೆಲ್ಲದರ ತೊಂದರೆಯಿಂದಾಗಿ, ಗ್ಯಾರಂಟಿ ಯೋಜನೆಗಳಿಂದಾಗಿ ಕೊನೆಯದಾಗಿ ವೆರಿಫಿಕೇಶನ್ ಎಲ್ಲ ಯೋಜನೆಯಲ್ಲಿ ಪ್ರಾರಂಭಿಸಿತು. ಅದಕ್ಕಾಗಿ ಮೃತಪಟ್ಟವರ ಹೆಸರಿನಲ್ಲಿ 100 ಕೋಟಿ ಹಾಗೆ ದುಡ್ಡನ್ನ ಪಡ್ಕೊಳ್ಳೋದು, ಬ್ಯಾಂಕ್ ನಲ್ಲಿರ್ತಕ್ಕಂತಹ ದುಡ್ಡನ್ನ ಮನೆಯಲ್ಲಿರ್ತಕ್ಕಂತಹ ಕುಟುಂಬಸ್ಥರು ATM ಅಥವಾ ಫೋನ್ ಪೇ, ಗೂಗಲ್ ಪೇ ಮುಖಾಂತರ ತೆಗೆದುಕೊಂಡು ಯೂಸ್ ಮಾಡ್ಕೊಳ್ಳೋದು, ಇದೆಲ್ಲವೂ ಕೂಡ ನಡೀತಾ ಇತ್ತು. ಅದಕ್ಕಾಗಿ ಅದಕ್ಕೆ ಫುಲ್ ಸ್ಟಾಪ್ ಇಡ್ಲಿಕ್ಕೆ ಸರ್ಕಾರ ಒಳ್ಳೆಯ ಉಪಾಯ ಮಾಡಿ ರಿವೆರಿಫಿಕೇಶನ್, ಮತ್ತೊಮ್ಮೆ ಅರ್ಜಿ ಪರಿಷ್ಕರಣೆ ಅನ್ನುವಂಥದ್ದೆಲ್ಲದೂ ಕೂಡ ತಂದು ಎಲ್ಲ ಯೋಜನೆಗಳಲ್ಲಿ ಪರಿಷ್ಕರಣೆ ಪ್ರಾರಂಭಿಸಿದೆ. ಈಗ ಪಿಂಚಣಿ ಯೋಜನೆಯಲ್ಲಿ ಕೂಡ ಪ್ರಾರಂಭಿಸಿ ಇಲ್ಲಿ ಕೂಡ 23 ಲಕ್ಷ ಸಂಖ್ಯೆ ಇರ್ತಕ್ಕಂತಹ ಫಲಾನುಭವಿಗಳಲ್ಲಿ ಹತ್ತತ್ರ 18 ಲಕ್ಷ ಫಲಾನುಭವಿಗಳನ್ನಾದ್ರೂ ತೆಗೆದುಹಾಕುವಂತಹ ನಿರೀಕ್ಷೆ ಇದೆ ಅಂತೆ. ಸರ್ಕಾರದಿಂದ ಬಂದಿರತಕ್ಕಂತಹ ಅಪ್ಡೇಟ್ ಇದಾಗಿತ್ತು. ಎಚ್ಚೆತ್ಕೊಳ್ಳಿ, ನೀವು ಅರ್ಜಿಯನ್ನ ಸಲ್ಲಿಸಿದ್ರೆ, ನೀವು ಫಲಾನುಭವಿಗಳಾಗಿದ್ರೆ, ನೀವು ಅರ್ಹತೆ ಹೊಂದಿದ್ರೆ ಲೈಫ್ ಸರ್ಟಿಫಿಕೇಟ್ ಬ್ಯಾಂಕ್ಗೆ ಹೋಗಿ ಕೊಡಿ. ದುಡ್ಡು ಜಮಾ ಆಗ್ತಾ ಇಲ್ಲ ಅಂದ್ರೆ ಮಾತ್ರ, ಜಮಾ ಆಗ್ತಾ ಇದ್ರೆ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇನ್ನು ಈ ವೆರಿಫಿಕೇಶನ್ ಆಗ್ತಾ ನಿಮ್ಮನ್ನ ತೆಗೆದಾಕಿದ್ದಾರೆ ಅನ್ನುವಂತಹ ಅನುಮಾನ ಬಂದ್ರೆ ಲೈಫ್ ಸರ್ಟಿಫಿಕೇಟ್ ಕೊಡಬಹುದು, ಅವಾಗ ಮಾತ್ರ ಕೊಡಿ. ಓಕೆ, ಈ ಇನ್ಫಾರ್ಮೇಶನ್ ಆದಷ್ಟು ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ. ಇನ್ನೇ ಪ್ರಶ್ನೆಗಳು, ಕ್ವಶನ್ಸ್ಗಳು ಈ ಒಂದು ಯೋಜನೆಯ ಕುರಿತಾಗಿ ಇದ್ರೆ ಖಂಡಿತವಾಗ್ಲೂ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಪಿಂಚಣಿ ಯೋಜನೆಯ ಬಗ್ಗೆ ಕುರಿತಾದಂತಹ ಮಾಹಿತಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಆದಷ್ಟು ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.